ನೀವೆಲ್ಲ ನನ್ನ ಮೇಲೆ ಗೂಬೆ ಕೂರಿಸಿದ್ರಿ. ಪೊಲೀಸ್ನವರು ನನ್ನ ವಿಚಾರಣೆ ಮಾಡಿದ್ರು. ಇದರಿಂದ ನಾನು ಸಾಕಷ್ಟು ನೊಂದಿದ್ದೀನಿ. ಸಾಲ್ದು, ನೀನ್ ಅನುಭವಿಸಿರೋದು ಸಾಲ್ದು, ಇನ್ನು ನೀನ್ ಅನುಭವಿಸ್ಬೇಕು. ನೋಡಿ, ನಿಮ್ ಹತ್ರ ಜಗಳ ಆಡೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಶಾಲಿನಿನ ಕರೀರಿ. ಶಾಲಿನಿ, ಶಾಲಿನಿ. ನೋಡು, ಅವಳು ಮನೇಲಿಲ್ಲ, ನೀನ್ ಹೊರಟೋಗಿಲ್ಲಿಂದ. ಇಲ್ಲ, ನಾನು ಅವಳ ಹತ್ರ ಮಾತಾಡ್ಕೊಂಡೇ ಹೋಗೋದು. ಈ ಮನೆಯಿಂದ ಆಚೆ ಹೋಗ್ತೀಯೋ ಗೊತ್ತಿರೋದು. ಇವಳನ್ನ ಮಾತ್ರ ನಾನು ಮನೆಗೆ ಸೇರ್ಸೋದಿಲ್ಲ. ಅವಳು ನನ್ನ ಫ್ರೆಂಡ್. ಫ್ರೆಂಡ್ ಆಗಿದ್ರೆ ಇಂಥ ಕೆಲಸ ಮಾಡ್ತಿದ್ದ. ನಾನು ಮನೆ ಬಿಟ್ಟು ಹೋಗೋದು ಕಾವ್ಯಗೂ ಯಾವುದೇ ಸಂಬಂಧ ಇಲ್ಲ. ಕೂತ್ಕೋ. ಯಾವತ್ ಬಂದೆ? ನಿನ್ನೆ. ಅವತ್ ಸಿಕ್ಕಿದಾಗ ನನ್ಗೆ ಮನೆ ಯಾವುದೂ ಇಲ್ಲ, ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳ್ತಿದ್ದೆ. ಏನೀಗ ಒಂದಾಯ್ತಲ್ವಾ, ಬಿಟ್ಬಿಡು ಆ ವಿಷಯ. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಮನೆ ಖಾಲಿ ಮಾಡಿದ್ರಂತೆ? ಹೌದು, ಒಂದು ವಾರದಿಂದ ಏನೇನೋ ನಡೀತಾ ಇದೆ ಊರಲ್ಲಿ. ಈಗಂತೂ ನಮ್ಮ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ನನ್ಗಂತೂ ನಿನ್ ವಿಚಾರದ ಟೆನ್ಷನ್. ಟೆನ್ಷನ್ ಯಾಕೆ? ನಾನು ವಾಪಸ್ ಬಂದಾಯ್ತಲ್ಲ. ನಿನ್ ಮನೆ ಬಿಟ್ಟು ಓಡೋಗಿದ್ದು ಪೊಲೀಸ್ ಕೇಸ್ ಆಯ್ತು. ನೀನ್ ಮತ್ತೆ ವಾಪಸ್ ಬಂದಿದ್ಯಾ? ಪೊಲೀಸ್ನವರು ವಿಚಾರಣೆಗೆ ಬರ್ತಾರೆ. ಇದರಿಂದ ನಿನಗೇನಾದ್ರೂ ತೊಂದರೆ ಆದ್ರೆ? ತೊಂದರೆ ಏನು? ಬರ್ತಾರೆ, ಎಲ್ಲಿದ್ದೆ ಅಂತೆಲ್ಲ ವಿಚಾರಣೆ ಮಾಡ್ತಾರೆ. ಏನೋ ಹೇಳ್ಕೊಳ್ತೀನಿ. ಅಲ್ಲ, ಏನ್ ಹೇಳ್ತೀಯಾ? ಏನೋ ಹೇಳ್ಕೊಳ್ತೀನಿ. ನಿನಗೆ ಯಾಕೆ? ಸಾರಿ. ಪರವಾಗಿಲ್ಲ ಬಿಡು. ಹೋಗ್ಲಿ, ಎಲ್ಲಿದ್ದೆ ಇಷ್ಟು ದಿನ? ಅವತ್ ನಿನ್ ಜೊತೆ ಇದ್ನಲ್ಲ ಹುಡುಗ, ಅವ್ನು ಯಾರು? ಅವತ್ತೇ ಹೇಳಿದ್ನಲ್ಲ ನನ್ನ ವಿಚಾರಕ್ಕೆ ನೀನು ಬರಬೇಡ ಅಂತ. ಅಲ್ಲ, ನಾನು ಬೇಡ ಅಂದ್ರೂ ನೀನು ಯಾಕೆ ನನ್ನ ವಿಚಾರಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ತೀಯ? ನೀನ್ ನನ್ನ ಸ್ನೇಹನ ಮರ್ತಿರ್ಬೋದು, ಆದ್ರೆ ನಾನ್ ಮರ್ತಿಲ್ಲ. ಊರ್ನವರು ನನ್ನ ಬಗ್ಗೆ ಏನೇ ಹೇಳಿ, ಪೊಲೀಸ್ನವರು ಏನ್ ಬೇಕಾಗಿದ್ರು ವಿಚಾರಣೆ ಮಾಡ್ಲಿ, ಆದ್ರೆ ಇವತ್ಗೂ ನಿನ್ಗೇನಾದ್ರೂ ತೊಂದ್ರೆ ಆದ್ರೆ ನನಗ್ ಹಿಂಸೆ ಆಗತ್ತೆ ಕಣೆ. ನಾನು ಇಲ್ಲಿಗೆ ಬರೋದು ನಿಮ್ ಮನೆಯವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತು. ನಿಮ್ ಮನೆಯವ್ರು ಬೈತಾರೆ ಅಂತಾನೂ ಗೊತ್ತು. ಆದ್ರೂ ಇದನ್ನೆಲ್ಲ ಸಹಿಸ್ಕೊಂಡು ಯಾಕೆ ಬಂದೆ ಗೊತ್ತಾ? ಇಷ್ಟು ತಿಂಗಳಾದ್ಮೇಲೆ ನನ್ನ ಸ್ನೇಹಿತೆ ಊರಿಗೆ ಬಂದಿದ್ದಾಳೆ. ಅವಳು ಇಷ್ಟ ದಿನ ಎಲ್ಲಿದ್ಲು, ಹೇಗಿದ್ಲು ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ಕಣೆ. ನಿನ್ನಿಂದ ನನಗೇನೋ ತೊಂದರೆ ಆಗ್ತಿದೆ ಅಂತ ನಿನ್ನನ್ನು ವಿಚಾರಣೆ ಮಾಡಕ್ ಬಂದಿಲ್ಲ. ನಾವಿಬ್ರು ಇಷ್ಟ ಕಷ್ಟಗಳನ್ನ ಹಂಚ್ಕೊಂಡಂತ ಸ್ನೇಹಿತರು. ನಿನ್ ಜೀವನ ಹೇಗಿದೆ ಅಂತ ನಾನ್ ತಿಳ್ಕೊಬಾರ್ದಾ? ನೀನ್ ಕಷ್ಟದಲ್ಲಿದ್ಯೋ ಸುಖದಲ್ಲಿದ್ಯೋ ಅಂತ ನಾನು ತಿಳ್ಕೋಬೇಕು. ನೀನ್ ಸುಖದಲ್ಲಿದ್ರೆ ಸಂತೋಷ, ಕಷ್ಟದಲ್ಲಿದ್ರೆ ಆ ದುಃಖನ ಸ್ವಲ್ಪನಾದ್ರೂ ಹಂಚ್ಕೊಳ್ಳೋಣ ಅಂತ. ನಿನಗಿದ್ಯಾವುದು ಬೇಡ ಅಂತಾದ್ರೆ ಬೇಡ ಬಿಡು. ನನ್ನ ಹತ್ರ ಏನು ಹಂಚ್ಕೊಳಕ್ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಬಲವಂತ ಮಾಡಲ್ಲ. ನನ್ನ ನೋಡ್ಬೇಕು, ನನ್ನ ಹತ್ರ ಮಾತಾಡ್ಬೇಕು ಅಂತ ನಿನ್ಗನ್ಸಿದ್ರೆ ನಮ್ಮ ಮನೆಗ್ ಬಾ. ನಾವೀಗ ಕೆರೆಮನೆ ರಾಮಚಂದ್ರ ಭಟ್ರ ಮನೆ ಇದೀವಿ. ನಾನು ಬರ್ತೀನಿ ಕಣೆ, ಹುಷಾರು. ಛೇ, ಇಂಥ ಒಳ್ಳೆ ಸ್ನೇಹಿತಿಗೆ ನಾನು ದ್ರೋಹ ಮಾಡಕ್ ಹೊಟ್ಟಿದ್ದೀನಲ್ಲ. ಏನ್ ಮಾಡೋದು?
ಆ ದೇವ್ರು ನನ್ನ ಮೆಚ್ತಾನ? ಹಂಗಾರೆ ಬೆಂಗಳೂರಾಗ ಗಮ್ಮತ್ತೇ ಗಮ್ಮತ್ತು. ಗಮ್ಮತ್ತು ಅನ್ನೋಕ್ಕಿಂತ ಆತ್ಮಸಂತೋಷ ಅಂತ ಹೇಳು ಭೋಜ. ನನ್ ಮಗ ಕಿರಣ ಆ ದೊಡ್ಡ ಸಂಗೀತ ನಿರ್ದೇಶಕರ ಮುಂದೆ ಹೇಗ್ ಹಾಡ್ದ ಗೊತ್ತಾ? ಅವನ್ ಗುರುಗಳು ನಿನ್ ಒಡೆಯರು ಸದಾಶಿವರಾಗಿರ್ಬೇಕಿತ್ತು. ನಿಮ್ದು ಒಳ್ಳೆ ಕತೆ. ಅವ್ರ ಮಂಟೆ ಬಿಸಿ ಅವರಿಗೆ. ಮಂಡೆ ಬಿಸಿ ಇಲ್ದಿರೋ ಗಳಿಗೆ ಯಾವ್ದಿದೆ ಹೇಳವ್ರಿಗೆ? ಪ್ರಪಂಚ ಪೂರ್ತಿ ತನ್ನ ಮೈ ಮೇಲೆ ಎಳ್ಕೊಂಡಿರೋ ಮನುಷ್ಯ ಅದು. ಆದ್ರೂ ಈ ಸಂತೋಷದ ವಿಷಯನ ಅವ್ರಿಗೆ ಹೇಳ್ಬೇಕು. ಪುರ್ಸತ್ತಿದ್ರೆ ಬಿಡು ಮಾಡ್ಕೊಂಡು ಬರಕ್ ಹೇಳು. ನಿಮ್ಮನಿಗೆ ಅವ್ರು ಬರೋಕೆ ನಾನು ಹೇಳೋಕ? ನಿಮ್ದು ಒಳ್ಳೆ ಕತೆ. ನೀನೊಂಥರ ಅವ್ರಿಗೆ ಹೈಕಮಾಂಡ್ ಇದ್ದ ಹಾಗೆ. ನಿನ್ನ ಹತ್ರ ತಾನೇ ನಾನು ಶಿಫಾರಸ್ ಮಾಡಬೇಕು. ಭೋಜ, ನೀನೀಗ ಮನೆಗೆ ಹೋಗು. ಅಮ್ಮ, ಯಾರು ಅದು? ಯಾರೋ ದೊಡ್ಡ ಮನುಷ್ಯರ ತರ ಕಾಣ್ತಾರೆ. ಅವರು ನನ್ನ ಪರಿಚಯಸ್ತು. ನೀನೀಗ ಮನೆಗೆ ಹೋಗು. ಆಯ್ತಮ್ಮ. ಯಾಕೆ ಗರಬಡದೊಳಗೆ ನಿಂತುಬಿಟ್ಟೆ ಚಂದ್ರಾವತಿ? ಬಂದಿರೋದು ಸಾಕ್ಷಾತ್ ನಿನ್ನ ಪತಿದೇವ ವಿಷ್ಣುಮೂರ್ತಿ. ಯಾಕೆ ಮಾತು ಬರ್ತಾ ಇಲ್ಲ? ನಿಂತು ಹೋಗ್ಬಿಟ್ವಾ? ನಿನಗೆ ಇಷ್ಟವಿಲ್ಲದ ಕಹಿ ಸತ್ಯವನ್ನು ನೋಡ್ತಾ ಇದ್ದಿ ಅಲ್ವಾ? ಇಷ್ಟು ದಿವಸ ನೀವು ಬದುಕಿರೋ ವಿಷಯನ ಯಾಕೆ ಹೇಳಿಲ್ಲ? ಸತ್ತು ಹೋಗಿದ್ರೆ ತಾನೇ ಹೇಳೋದಿಕ್ಕೆ. ಅಂದ್ರೆ ನಿನ್ನ ಪ್ರಶ್ನೆನೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಚಂದ್ರಾವತಿ. ನನ್ನ ಬದುಕಿನಲ್ಲಿ ಎಲ್ಲವೂ ಪ್ರಶ್ನೆಗಳೇ. ಯಾಕೆ ಅಂದ್ರೆ ಉತ್ತರವಾಗಿರ್ಬೇಕಾದವನು ನನ್ನ ಜೊತೆ ಬಾಳ್ಲಿಲ್ಲ. ಅವನಿಗೆ ಬಾಳೋ ಯೋಗ್ಯತೆ ಇರಲಿಲ್ಲ. ಹಾಗಂತ ನಿನ್ನ ಸ್ವಾತಂತ್ರ್ಯಕ್ಕೆ ಯಾವತ್ತೂ ಅವನು ಧಕ್ಕೆ ತರಲಿಲ್ಲ. ಇದು ನೆನಪು. ಓಹ್, ಅಂದ್ರೆ ನೀವು ತ್ಯಾಗವೀರರು ಅಂತ ನಿಮಗ್ ನೀವೇ ಕಿರೀಟ ಇಟ್ಕೋತಿದ್ದೀರಾ? ವಾಸ್ತವ ವಿಷಯ ಹೇಳ್ದೆ. ಕಿರೀಟ ಅಂತನಾದ್ರೂ ತಿಳ್ಕೊ, ಗದೆ ಅಂತನಾದ್ರೂ ತಿಳ್ಕೊ. ಈಗ ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳಬಹುದಾ? ಭೂಮಿ ದುಂಡಾಗಿದೆ ಚಂದ್ರಾವತಿ. ಎಲ್ಲಿಗೆ ಹೋದ್ರೂ ಮತ್ತೆ ಅಲ್ಲೇ ಬಂದು ನಿಲ್ಬೇಕಾಗುತ್ತೆ. ಆದ್ರೆ ನೀವು ಭೂ ಪ್ರದಕ್ಷಿಣೆಗೆ ಹೊರಟ ಜಾಗ ಇದಲ್ಲ. ನಿಮ್ಮನ್ನ ಹೃದಯದಿಂದ ಕಿತ್ತು ದಿನವೇ ನಿಮ್ಮ ಜಾಗ ಬದಲಾಗಿದೆ. ಹೊರಟ ಜಾಗಕ್ಕೆ ಮರಳೋದು ಬುದ್ಧಿವಂತರು ಮಾಡೋ ಕೆಲಸ. ಇಲ್ಲಿಗೆ ನೀವ್ಯಾಕೆ ಬಂದ್ರಿ?
ನೀನು ಯಾರ ಜಾಗದಲ್ಲಿದೆಯಾ, ಯಾರ ಅಕ್ಕರಲ್ಲಿದೆಯಾ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅದರಿಂದ ನಿಮಗೇನು ನಷ್ಟ? ಯಾವ ಥರದ ಕಷ್ಟ? ಕಷ್ಟ ನಷ್ಟ ನನಗೇನೂ ಇಲ್ಲ. ಆದ್ರೆ ನನ್ನ ಲೆಕ್ಕಾಚಾರದ ಕಕ್ಷೆಯಲ್ಲಿ ನೀನಿಲ್ಲ. ಅದು ನನ್ನ ಅದೃಷ್ಟ ಅನ್ಕೋತೀನಿ. ನೀನು ಹೇಗೆ ಭಾವಿಸ್ತೀಯ ಹಾಗೆ. ನಿನ್ನ ಮಗ ಹೇಗಿದ್ದಾನೆ? ಅಂದ್ರೆ 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 ಅಷ್ಟೇ ಚಂದ್ರಾವತಿ, ನಿನ್ನ ಮಗ ಅಂತ ಒತ್ತಿ ಹೇಳು. ಉಳಿದ ವಿಷಯ ತಿಳಿದಿರೋಷ್ಟು ದಡ್ಡಿಯಲ್ಲ ನನ್ನ ಹೆಂಡತಿ. ಓ ಸಾರಿ, ಒಂದಾನೊಂದು ಕಾಲದ ಮಾಜಿ ಹೆಂಡತಿ. ನನ್ನ ಬದುಕಿನ ದಿನಗಳಲ್ಲಂತೂ ನೀವು ಸಂತೋಷ ಕೊಡ್ಲಿಲ್ಲ. ಈಗ 20 ವರ್ಷಗಳ ನಂತರ ಬಂದು ಯಾಕೆ ಕೆಲಸ ಕೊಡ್ತಿದ್ದೆ? ಅದರಿಂದ ನಿಮ್ಗೇನು ಸಂತೋಷ? ಸರಿ, ಮಾತಾಡೋದು ನೇರವಾಗಿ ವಿಷಯಕ್ಕೆ ಬರ್ತದೆ. ಈ ಊರಿನಲ್ಲಿ ನನ್ನೊಂದು ಮಹತ್ತರವಾದ ಕೆಲಸ ಆಗಿದೆ. ಅದಕ್ಕೆ ನಿನಗೆ ಸಹಾಯ ಬೇಕು. ಏನು ಅಂತ ಮತ್ತೆ ಸಾಧ್ಯ ಇಲ್ಲ. ಮತ್ತೆ ಈ ಕಡೆ ಸುಳಿಬೇಡಿ ನೀವು. ಸಾಧ್ಯ ಇಲ್ಲ ಅಂದ್ರೆ ನೀನು ನೆಮ್ಮದಿಯಾಗಿ ಬದುಕೋದಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ನಾನು ಬಿಡಲ್ಲ. ಹೆದರ್ಸ್ತಾ ಇದ್ದೀರಾ? ಬೆಳೆದು ನಿಂತಿರೋ ನಿನ್ನ ಮಗ ನಿನ್ನ ಕೈಗೆ ಸಿಗಬೇಕು ಅಂದ್ರೆ ನೀನು ನನಗೆ ಸಹಕಾರ ಕೊಡಬೇಕು. ಬರ್ತೀನಿ. ಕನಸುಗಳು ನುಚ್ಚು ನೂರು ಮನಸ್ಸು ಒಡೆದಿದೆ. ಕನಸುಗಳು ನುಚ್ಚು ನೂರು ಮನಸ್ಸು ಒಡೆದಿದೆ. ನನ್ನೆದೆಯ ಕದವ ಮುಚ್ಚಿ ಹೃದಯ ಕದಡಿದೆ. ನನ್ನೆದೆಯ ಕದವ ಮುಚ್ಚಿ ಹೃದಯ ಕದಡಿದೆ. ನನ್ನ ಬಾಳ ಪಲ್ಲವಿಯ ಸೊಲ್ಲು ಅಡಗಿದೆ. ನನ್ನ ಬಾಳ ಪಲ್ಲವಿಯ ಸೊಲ್ಲು ಅಡಗಿದೆ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಕಣ್ಣ ಮುಂದೆ ನೀನು ಸೆಳೆದು ಪಾಲದ ತೆರೆ. ಜನುಮ ಜನುಮ ಜ್ಞಾಪಕ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಬಾರೆ ನನ್ನ ದೀಪಿಕಾ ಮಧುರ ಕಾಫಿ. ಎಲ್ಲಿ ಹೋಗಿದ್ದೆ ಬೆಳಗ್ಗೆಯಿಂದ? ಅದು ಸ್ವಲ್ಪ ಕೆಲಸ ಇತ್ತಮ್ಮ. ಏನ್ ಕೆಲ್ಸಗಳು? ಕಾವ್ಯನ್ ನೋಡೋದಾ? ಅದು ನಾಪತ್ತೆ ಆಗಿರೋ ಶಾಲಿನಿ ಮತ್ತೆ ವಾಪಸ್ ಬಂದಿದ್ದಾಳಂತೆ. ಅದ್ರ ವಿಷಯವಾಗಿ ಮಾತಾಡೋದಕ್ಕೆ. ಹಾಗೆ ಊರಿಗೆ ಬಂದಾಗಿಂದ ಗುರುಗಳು ಬೇರೆ ನೋಡಿರ್ಲಿಲ್ವಲ್ಲ. ಅದು ನೆಪ ಮಾತ್ರ ಅನ್ನೋ ಸತ್ಯ ನಿನಗೂ ಗೊತ್ತು, ನನಗೂ ಗೊತ್ತು ಅಲ್ವಾ? ಅಮ್ಮ, ನನಗೆ ಸ್ನೇಹಿತೆ ಅಂತಿರೋದು ಅವಳೊಬ್ಳೆ. ಅಗತ್ಯಕ್ಕಿಂತ ಹೆಚ್ಚಿನ ಸ್ನೇಹ ಯಾಕೋ ನಿನಗೆ ಅವಳ ಜೊತೆ? ಏನೋ ಒಂದು ಸಾಧನೆ ಮಾಡಕ್ ಹೊರಟಿದೀಯ, ಅದರಲ್ಲಿ ಒಂದು ಮೈಲ್ಗಲ್ಲು ಮುಟ್ಟಿದೀಯ. ನೋಡು, ಮಾವಿನ ಕುರುವೆ ತುಂಬಾ ಒಳ್ಳೆ ಸಂಗೀತಗಾರರು.
ಅವ್ರ ಜೊತೆ ಇದ್ಕೊಂಡು ಏನಾದ್ರೂ ಸಾಧನೆ ಮಾಡು. ಅದನ್ ಬಿಟ್ಟು ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ನಿನ್ನ ಗಮನನ ಬೇರೆ ಕಡೆ ಯಾಕೆ ಹರಿಬಿಡ್ತೀಯ? ಅಮ್ಮ, ನನ್ನ ಸಾಧನೆ ಬಗ್ಗೆ ನಾನು ಮರ್ತಿಲ್ಲ. ನನ್ನ ಗುರಿ ನಂಗೆ ನೆನಪಿದೆ. ಕಾವ್ಯ ನನ್ನ ಸಾಧನೆಗೆ ಅಡ್ಡಿ ಮಾಡೋಳಲ್ಲ, ಇನ್ನೂ ಅದಕ್ಕೆ ಸ್ಫೂರ್ತಿ ನೀಡೋಳು. ಮಾತಾಡ್ದಂಗೆ ಚೆನ್ನಾಗಿ ಕಲ್ತಿದೀಯ. ಆ ಹುಡುಗಿಂದ ದೂರ ಇರೋದಕ್ಕೆ ನಿನ್ಗೇನ್ ನಷ್ಟ? ಅಲ್ಲಮ್ಮ, ನಾನು ಅವಳಿಗೆ ಹತ್ರ ಆದ್ರೆ ನಿನ್ಗೇನಾದ್ರೂ ನಷ್ಟನ? ನಷ್ಟ ಆಗತ್ತೆ ಅಂದ್ರೆ ಬಿಟ್ಬಿಡ್ತೀಯಾ? ಯಾಕಮ್ಮ ಪದೇ ಪದೇ ದೂರ ಆಗೋ ಮಾತಾಡ್ತೀಯ? ನನ್ನ ಮನಸ್ಸಿನ ಪೂರ್ತಿ ಕಾವ್ಯನೇ ತುಂಬಿಕೊಂಡಿದ್ದಾಳೆ. ನೋಡಮ್ಮ, ನಾನು ಸುತ್ತಿ ಬಳಸಿ ಮಾತಾಡಲ್ಲ. ನಾನು ಕಾವ್ಯನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನನಗಿಷ್ಟ ಇಲ್ಲ ಅಂದ್ರೂ ನೀನು ಅವಳನ್ನ ಮದುವೆ ಮಾಡ್ಕೋತೀಯಾ? ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ಹೇಳು, ನೀನಿವತ್ತು ಆ ವಿಚಾರ ತೆಗೆದಿದ್ಯಾ ಅಂದಮೇಲೆ ಅದ್ರ ಇತ್ಯರ್ಥ ಆಗ್ಲೇಬೇಕು. ನಾನ್ ಮುಖ್ಯನೋ ಅವಳು ಮುಖ್ಯನೋ? ಇದೆಂತ ಪ್ರಶ್ನೆ ಅಮ್ಮ? ನನಗೆ ನೀನು ಬೇಕು, ಅವಳು ಬೇಕು. ಅದು ಸಾಧ್ಯ ಇಲ್ಲ. ಒಂದು ನಾನು ಅಥವಾ ಅವಳು, ಇಬ್ರಲ್ಲಿ ಒಬ್ಬರನ್ನ ಆರಿಸ್ಕೋಬೇಕು ಅಂತಂದ್ರೆ ಏನಮ್ಮ ಇದು? ಬೇರೆ ಮಾತು ಬೇಡ. ಯಾರು ಬೇಕು ನಿನಗೆ? ಅಮ್ಮ, ಅಮ್ಮ, ನಾನು ನಿನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಹಾಗಂತ ನನ್ನ ಕಾವ್ಯನು ಬಿಡಕ್ಕಾಗಲ್ಲ. ಯಾಕಪ್ಪ ಮಗ ಇಬ್ರು ಹೀಗ್ ನನ್ ಜೀವ ತಿಂತೀರಾ? ನಾನು ಬದುಕಿರುವಾಗ್ಲೇ ನನ್ನ ನರಕಕ್ಕೆ ದುಡಿ ನಿಮ್ಮಪ್ಪ ಹೊರಟೋದು. 20 ವರ್ಷ ನಾನು ಅನುಭವಿಸಿದ ಯಾತನೆ ಸಂಕಟ ಸಾಲದು ಅಂತ ನೀನ್ ಇನ್ನಷ್ಟು ಹಿಂಸೆ ಕೊಡಕ್ ಬಂದಿದ್ಯಾ? ಯಾರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ನೀನು ಅಷ್ಟೇ, ನಿಮ್ಮಪ್ಪನೂ ಅಷ್ಟೇ. ಅಮ್ಮ, ಯಾರು ನನ್ನಪ್ಪ? ಹೇಳಮ್ಮ. ಅದನ್ನ ಮಾತ್ರ ಕೇಳ.